ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ವಿನಿ ಸನ್ವೀಕ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ, ತಮ್ಮನೆಲ್ಲ ನೋಡಿರ್ತಾರೆ, ಏನಿದು 6 ಮಂತ್ ಬ್ಯಾಕ್ ಆಗಿರೋ ದಸರಾ ಹಬ್ಬದ ಬಗ್ಗೆ ಈಗ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಖಂಡಿತ, ಯಾಕಂತ ಹೇಳಿದ್ರೆ ಆ ದಸರಾ ಹಬ್ಬ ಈ ಸಲ ನಾನು ಮೈಸೂರು ವಿಸಿಟ್ ಮಾಡಿದ್ದು ಅಥವಾ ದಸರಾನ ಅಷ್ಟು ಹತ್ತಿರದಿಂದ ಅಂಬಾರಿನ ನೋಡಿದ್ದು. ಸೊ ತುಂಬ ಅದೊಂಥರ ಮ್ಯಾಜಿಕಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಡ್ರೀಮ್ ಕಮ್ ಟ್ರೂ ಅನ್ನೋ ಮೂಮೆಂಟ್ ಆಗಿತ್ತು ನನಗೆ. ತುಂಬಾ ಖುಷಿ ನನಗೆ ಮೈಸೂರು ಅಂದರೆ. ನಂಗೆ ಗೊತ್ತಿಲ್ಲ, ಯಾವಾಗಲೂ ಆಲ್ಮೋಸ್ಟ್ 5 to 6 ಟೈಮ್ ನಾನು ಮೈಸೂರು ಹೋಗಿದ್ದೀನಿ. ಸೊ ಹೋದಾಗ ದಸರಾಕ್ಕಂತಲೂ ಕೂಡ 2 ಸಲ ಹೋಗಿದ್ದೀನಿ. ಆದರೆ ಈ ಸಲದಷ್ಟು ಎಕ್ಸ್ಪೀರಿಯೆನ್ಸ್ ಅಥವಾ ಈ ಸಲದಷ್ಟು ಮೆಮೊರೀಸ್ ನನಗೆ ಹಿಂದೆ ಯಾವಾಗಲೂ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹೊರಟಾಗ 22nd ನೈಟ್ ನಾವೇನು ಟ್ರೈನ್ ಹತ್ತೀವಿ ಅಲ್ಲ, ಸೊ ಬೆಳಗ್ಗೆ ಹೋಗಿ ತಲುಪಿದ್ದು ನಾವು 23ನೇ ತಾರೀಕು ಬೆಳಗ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಏನೂ ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ. ಸಡನ್ನಾಗಿ ಫ್ರೆಂಡ್ಸ್ ಪ್ಲ್ಯಾನ್ ಮಾಡಿದ್ರು, ಸೊ ಹೋಗೋಣ ಅಂತೇಳಿ ಹೊರಟೇ ಬಿಟ್ವಿ. ಸೊ ಅದರಲ್ಲೂ ಕಷ್ಟಪಟ್ಟು ಹೆಂಗೋ ರೂಮ್ ಸರ್ಚ್ ಮಾಡಿ ನಾವು ರೂಮ್ ಸಿಕ್ತು ಕೊನೆಗೂ. ಸೊ ಅರಮನೆಯಿಂದ 1.5 ಕಿಲೋಮೀಟರ್ಸ್ ಹತ್ತಿರದಲ್ಲೇ ನಮಗೆ ಲಕ್ಕೀಲಿ ನಮ್ಮ ರೂಮ್ ಸಿಕ್ತು. ಸೊ ಹೋದ್ವಿ, ಫ್ರೆಶ್ ಅಪ್ ಆಗಿ ನಾವೆಲ್ಲ ಸೇರಿಕೊಂಡು ನೆಕ್ಸ್ಟ್ ಬೆಳಗ್ಗೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಫಸ್ಟು ಫ್ರೆಶ್ ಅಪ್ ಆಗಿದ ನಂತರ ಟೆಂಪಲ್ಗೆ ಹೋದ್ವಿ, ಅಮ್ಮನವ್ರನ್ನ ದರ್ಶನ ತೊಗೊಂಡ್ವಿ. ಸೊ ಅಲ್ಲಿಂದ ಚಾಮುಂಡೇಶ್ವರಿ ದರ್ಶನ ಮಾಡಿಕೊಂಡು ಸೀದಾ ಬಂದು ಸ್ವಲ್ಪ ಶಾಪಿಂಗ್ ಆಗಿರ್ಬೋದು, ಮೈಸೂರೆಲ್ಲ ಸುತ್ತೋರ್ದು. ಸೊ ಹೋಗಿ ರೆಸ್ಟ್ ಮಾಡಿದ್ವಿ. ಹೋಗ್ಬಿಟ್ಟು ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಔಟಿಂಗ್ ಮತ್ತೆ ಹೊರಗೆ ಬಂದ್ವಿ. ಸೊ ಯಾಕಂತ ಹೇಳಿದ್ರೆ ದಸರಾದಲ್ಲಿ ನೋಡೋದು ಒಂದು ಅಂಬಾರಿ ಅಷ್ಟು ಮುಖ್ಯನೂ, ನೈಟು ಮೈಸೂರಲ್ಲಿ ಅರಮನೆಗೆ ಮಾಡಿರೋ ಲೈಟಿಂಗ್ಸ್ ನೋಡೋದು ಅಷ್ಟೇ ಖುಷಿ ಕೊಡುತ್ತೆ. ಇಡೀ ಮೈಸೂರು ಫುಲ್ ಜಾತ್ರೆ ನಡೀತಾ ಇರುತ್ತಲ್ಲ, ಸೊ ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾವು ನೈಟ್ ಹೊರಗಡೆ ಬಂದು ಶಾಪಿಂಗ್ ಮಾಡ್ಕೊಂಡ್ವಿ, ಅರಮನೆಗೆ ಹೋದ್ವಿ. ಅರಮನೆ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ರೋಡ್ಗಳಂತೂ ಪ್ರತಿ ಏರಿಯಾ ರೋಡ್ ಪಾಸ್ ಆಗುವಾಗಲೂ ತುಂಬ ಖುಷಿ ಆಗ್ತಿತ್ತು ನೋಡೋದಕ್ಕೆ. ಸೊ ಹಾಗೆ ಅರಮನೆ ನೋಡಿಕೊಂಡು ಅಲ್ಲಿಂದ ನಾವು ಸೀದಾ ಚರ್ಚಿಗೆ ಕೂಡ ಹೋದ್ವಿ. ಸಂತ ಫಿಲೋಮಿನಾ ಚರ್ಚ್ ಕೂಡ ನೋಡಿಕೊಂಡು, ಸೊ ಅಲ್ಲಿಂದ ಶಾಪಿಂಗ್ಸ್ ಎಲ್ಲ ಮಾಡ್ಕೊಂಡು ಮತ್ತೆ ಬೇಗ ರೂಮಿಗೆ ಬಂದ್ವಿ. ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ತಿರ್ಗಾ ಬೆಳಗ್ಗೆ ನಾವು ಆ್ಯಕ್ಚುಲಿ ದಸರಾ ಅಂಬಾರಿನ ನೋಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ಹೋದಾಗಲೂ ನಮಗೆ ನೋಡೋಕ್ಕೆ ಸಿಕ್ಕಿರಲಿಲ್ಲ. ಸೊ ಈ ಸಲ ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಬಾರ್ದು ಅಂದ್ಕೊಂಡು, ಸೊ ಆದಷ್ಟು ಬೇಗ ಆ್ಯಕ್ಚುಲಿ ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಂತ ರಾತ್ರಿ ಬೇಗ ಮಲ್ಕೊಂಡ್ವಿ. ಸೊ 24th ಬೆಳಗ್ಗೆ ಏನಾಯ್ತು ಅಂತ ಹೇಳಿದ್ರೆ, ಸೊ ಎಲ್ಲರೂ ಬೇಗ ರೆಡಿಯಾಗಿ ನಾವು ಒಂದು 5-6 ಓ ಕ್ಲಾಕ್ ಹೋಗಿ ನೋಡಿದ್ರೆ 5-6 ಗಂಟೆಗಲ್ಲ, ರಾತ್ರಿಯೇ ಅವರು ಅಲ್ಲಿ ರೋಡ್ ಸೈಡೆಲ್ಲ ಏನು ಮಾಡಿರ್ತಾರೆ ಅಲ್ವಾ ಅಂಬಾರಿ ನೋಡೋದಕ್ಕೆ. ಸೊ ಅರಮನೆಯಿಂದ ಬನ್ನಿ ಮಂಟಪಕ್ಕೆ ಹೋಗೋ ರೋಡಲ್ಲಿ ಫುಲ್ಲು ಏನು ಮಾಡ್ತಾರೆ ಜನ, ಚಾಪಿ ಎಲ್ಲ ಹಾಕೊಂಡು ಕುತ್ಕೊಂಡು ಸೀಟ್ ಇಟ್ಕೊಂಡ್ಬಿಟ್ಟಿದ್ರು. ಸೊ ನಮಗೆ ಅವಕಾಶನೇ ಸಿಗಲಿಲ್ಲ, ಎಲ್ಲೂ ಕೂಡ ಸೀಟ್ ಸಿಗಲಿಲ್ಲ. ತುಂಬ ಹುಡುಕಿದ್ವಿ. ಸೊ ಇನ್ನೂ ಫುಲ್ ಜನ, ಬೆಳಗಾಗ್ತಿದ್ದಂಗೆ ರಶ್ ಆಗ್ತಾ ಹೋಯಿತು. 12 ಓ ಕ್ಲಾಕಿಗೆ ಸ್ಟಾರ್ಟಾಗಿ ಸಂಜೆ ಈವ್ನಿಂಗ್ 5 ಓ ಕ್ಲಾಕ್ವರೆಗೂ ನಡೆಯುವಂಥ ಕಾರ್ಯಕ್ರಮ ಅದು. ಬಟ್ ಸ್ಟಿಲ್ ನಮಗೆ ಎಷ್ಟೇ ಬೇಗ ಹೋದರೂ ನಮಗೆ ಸೀಟ್ ಸಿಗಲಿಲ್ಲ. ಸರಿ, ಇನ್ನೇನು ಮಾಡೋಣ, ಅರಮನೆ ಹತ್ರ ಹೋಗೋಣ, ಏನಾದ್ರು ಅವಕಾಶ ಸಿಗ್ಬೋದು ಅಂತ ಹೇಳಿ ನೋಡ್ತಾ ಇದ್ವಿ. ಸೊ ನೋಡೋ ಟೈಮ್ಗೆ ಸೊ ಒಂದು 10-11 ಓ ಕ್ಲಾಕ್ವರೆಗೂ ಬರೀ ಅಲ್ದಿದ್ದೀವಿ ನಾವು ಅವತ್ತು. ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲರೂ ಅರಮನೆ ಸುತ್ತ ಬರೀ ಹುಡುಕಿದ್ದೀವಿ, ಏನು ಮಾಡೋಣ, ಎಲ್ಲಿ ಟಿಕೆಟ್ಸ್ ತೊಗೊಳ್ಳೋಣ ಅಂತ. ಸೊ ನಿಮಗೆ ಅಲ್ಲಿ ಟಿಕೆಟು ಬ್ಲ್ಯಾಕಲ್ಲಿ ಕೂಡ ಸಿಕ್ಕತ್ತೆ, ಬಟ್ ತುಂಬ ಕಾಸ್ಟ್ಲಿ ಹೇಳ್ತಾರೆ ನೀವು ಬೇರೆಯವ್ರ ಹತ್ರ ಟಿಕೆಟ್ಸ್ ಪರ್ಚೇಸ್ ಮಾಡೋಕ್ಕೆ ಹೋದರೆ. ಸೊ ನಾನೊಂದು ಏನು ಹೇಳೋದು ಅಂದರೆ, ಆನ್ಲೈನಲ್ಲಿ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ 500-1000ಗೆಲ್ಲ ಸಿಕ್ಬಿಡುತ್ತೆ, 1500ಗೆಲ್ಲ. ಬಟ್ ನೀವೇನಾದರೂ ಅಲ್ಲಿ ತೊಗೊಳ್ತೀರ ಅಂತ ಹೇಳಿದ್ರೆ ಟಿಲ್ 5000ವರೆಗೂ ನಿಮಗೆ ಬ್ಲಾಕಲ್ಲಿ ಕೇಳ್ತಾರೆ ನಿಮ್ಮ ಹತ್ರ. ಸೊ ಅಲ್ಲೇ ಅವತ್ತು ಹೋದ್ವಿ, ವ್ಯಕ್ತಿ ಪರಿಚಯ ಆಗಿ, ಸೊ ಅವ್ರ ಮೂಲಕ ಒಂದು ಕಡಿಮೆ ರೇಟಿಗೆ ನಮಗೆ ಅವತ್ತು ಟಿಕೆಟ್ ಸಿಕ್ತು. ಸೊ ಎಷ್ಟು ಖುಷಿ ಆಯಿತು ಅಂದರೆ, ಅರಮನೆ ಒಳಗಡೆ ನೋಡೋ ಒಂದು ಅಂಬಾರಿನ ನೋಡುವಂಥ ಭಾಗ್ಯ ನಮಗೆ ಈ ವರ್ಷ ಕಾದಿತ್ತು. ಸೊ ಎಲ್ರಿಗೂ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ನಾವು ಒಳಗೆ ಹೋಗ್ಬಿಟ್ವಿ. ಸೊ ಒಳಗಡೆ ಅಂತೂ ತುಂಬ ಸ್ಟ್ರಿಕ್ಟು ಇರುತ್ತೆ, ಪೊಲೀಸರೆಲ್ಲ ತುಂಬ ಸ್ಟ್ರಿಕ್ಟಾಗಿ ನೋಡ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ ಅಂತೂ ತುಂಬ ರಶ್ ಇತ್ತು. ಒಳಗಡೆ ಎಂಟರ್ ಆಗುವಾಗಂತೂ ನೂಕು ನುಗ್ಲಲ್ಲಿ ಉಸಿರು ಕಟ್ಟೋ ಥರ ಜನ ಇತ್ತು. ಸೊ ಏನಂದರೆ ಇನ್ನೂ ಎಂಟರ್ ಆದಮೇಲೆ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ 4 ಥರ ಸೆಕ್ಷನ್ ABCD ಅನ್ನೋದಾಗಿರ್ಬೋದು, VIP ಸೀಟ್ಸ್ ಇರ್ಬೋದು, ಸೊ VVIP ಗಂತ, ಸೊ ಹೀಗೆ ಡಿಫ್ರೆನ್ಷಿಯೇಟ್ ಮಾಡಿ ಕೆಲವೊಂದು ಚೇಂಬರ್ಗಳನ್ನ ಅರೇಂಜ್ ಮಾಡಿದರು. ಸೊ ನಮಗೆ ಸಿಕ್ಕಿದ್ದು ಬಂದು VIP ಸೀಟ್ಸಲ್ಲಿ ಮೇಲ್ಗಡೆ ಏನು ಶಾಮಿಯಾನ ಹಾಕಿರೋದಿಲ್ಲ. ಸೊ ಯೋಚನೆ ಮಾಡಿ, ಆ 12 ಗಂಟೆ ಬಿಸಿಲಲ್ಲಿ
ನಾವು ಕೂತ್ಕೊಂಡ್ರೆ ಸಂಜೆವರೆಗೂ ನಮಗಲ್ಲಿ ನಡೀತಾ ಇರುತ್ತೆ, 5 ಗಂಟೆವರೆಗೂ ನಡೆಯುತ್ತೆ. ತುಂಬ ಬಿಸಿಲಿತ್ತು. ವೈಟ್ ಹ್ಯಾಟ್ ಕೊಟ್ಟರು ಹೋಗ್ತಿದ್ದಂಗೆ ಕ್ಯೂ ಅಲ್ಲಿ. ಸೊ ಹೋಗ್ಬಿಟ್ಟು ನಮ್ಗೆ ಯಾವುದು ABCD ಅಂತ ಏನು ಮೆನ್ಷನ್ ಮಾಡಿರ್ತಾರಲ್ಲ ಅಲ್ಲೇ ಹೋಗಬೇಕು. ನೀವು ಎಷ್ಟೇ ಕೇಳಿದ್ರು ಪಕ್ಕಕ್ಕೆ ಹೋಗೋಕೆ ನಿಮಗೆ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಬಿಡೋದಿಲ್ಲ. ಸೊ ಅಲ್ಲೋಗಿ ಕೂತ್ಕೊಂಡ್ವಿ. ಸೊ ಅಲ್ಲಿ ನಮಗೆ ಖುಷಿಯಾಗಿದ್ದ ವಿಷಯ ಏನಂದರೆ, ಇಷ್ಟು ಕಷ್ಟಪಟ್ಟು ನಾವು ಬಂದಿದ್ದಕ್ಕೆ ನಮಗೆ ಸಿಕ್ಕಿದ ಜಾಗ ಬಂದು ಈಗ ಇವರು CMಗಳೆಲ್ಲ ಬಂದು ಏನು ಪುಷ್ಪಾರ್ಚನೆ ಮಾಡ್ತಾರಲ್ವ, ಸೊ ಆ ಜಾಗದಲ್ಲಿ ಆ್ಯಕ್ಚುಲಿ ನಮಗೆ ಸಿಕ್ಬಿಡ್ತು. ಭಾಳ ಖುಷಿಯಾಗ್ಬಿಡ್ತು. ಅವರು ಎಲ್ಲಿ ಪುಷ್ಪಾರ್ಚನೆ ಮಾಡ್ತಾರಲ್ಲ ಅದ್ರ ಪಕ್ಕದಲ್ಲೇ ನಮಗೆ ಆ ಚೇಂಬರ್ ಇತ್ತು, D ಇತ್ತು. ತುಂಬ ಖುಷಿಯಾಗಿ ಕುತ್ಕೊಂಡ್ಬಿಟ್ವಿ ಅಲ್ಲಿ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು. ಸೊ 12 o'clock ಸ್ಟಾರ್ಟ್ ಆಗಿದ್ದು ಸಂಜೆ 5 ಗಂಟೆವರೆಗೂ. ಮೊದಲು ಎಲ್ಲ ಥರದ ಡಿಸ್ಟಿಕ್ ವೈಸ್ ಏನು ಅರೇಂಜ್ ಮಾಡಿರ್ತಾರೆ ಅಲ್ಲ, ಸೊ ವೇಷಭೂಷಣಗಳಾಗಿರ್ಬೋದು, ಅವ್ರವರ ಸ್ಪೆಷಲಾಗಿ ಮಾಡಿರುವಂಥ ಆರ್ಟ್ ಕ್ರಾಫ್ಟ್ಸ್ ಇರ್ಬೋದು, ಸೊ ಪ್ರತಿಯೊಂದು ಫಸ್ಟು ಶೋ ಆಗುತ್ತೆ. ಸೊ ಇದೇ ಥರ 151 ಈವೆಂಟ್ಸ್ಗಳಲ್ಲಿ ನಡೆದಿತ್ತು, 151 ಸೊ ಡಿಸ್ಟಿಕ್ಸ್ ವೈಸು ಬಂದಿದ್ವು. ಸೊ ಅದರಲ್ಲಿ ಲಾಸ್ಟ್ ಕೊನೆಯದಾಗಿ ಬರೋದು ಅಂಬಾರಿ ಆ್ಯಕ್ಚುಲಿ. ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ, ಸೊ ಹೀಗೆ ಪ್ರತಿಯೊಂದು ಅಂಬಾರಿ ಮೆರವಣಿಗೆ ಆಗೋಕ್ಕಿಂತ ಮುಂಚೆ ಈ ಥರದ್ದೆಲ್ಲ ಸ್ತಂಭ ಚಿತ್ರಗಳೆಲ್ಲ ಹೋಗ್ತಾ ಇರುತ್ತೆ. ಸೊ ಅದಾದ ನಂತರ ಸಿದ್ದರಾಮಯ್ಯರು ಕೂಡ ಎಂಟರ್ ಆಗ್ತಾರೆ. ಸೊ ಬಂದು ಅವ್ರ ಮನೆಗೆ ಹೋದರು ಅಲ್ಲಿಂದ. ಸೊ ಜನ ಅಂತೂ ಫುಲ್ಲು ವೆಯ್ಟ್ ಮಾಡ್ತಾಯಿದ್ರು. ಎಲ್ಲಿ ನೋಡಿದ್ರು ಬರೀ ವೈಟ್ ಕ್ಯಾಪೇ ಕಾಣ್ತಾಯಿತ್ತು ಬಿಸಿಲಿಗೆ. ಸೊ ಅದಾದ ನಂತರ ನಿಮಗೆ ಅವಾಗಿನ ಕಾಲಕ್ಕೆ ಪಲ್ಲಕ್ಕಿಯಲ್ಲಿ ಅಮ್ಮನವ್ರನ್ನ, ಅಂದರೆ ಇವಾಗ ಅಂಬಾರಿಲಿ ಕೂರಿಸ್ತಾರಲ್ವ ತಾಯಿ ಚಾಮುಂಡೇಶ್ವರಿ ಮೂರ್ತಿ, ಅದನ್ನು ಅವರು ಅರಮನೆ ದೇವಸ್ಥಾನದಿಂದ ಹೆಂಗೆ ತರ್ತಾರೆ ಅಂದರೆ, ಒಂದು ಸಣ್ಣ ಪಲ್ಲಕ್ಕಿ, ಮರದ ಪಲ್ಲಕ್ಕಿಯಲ್ಲಿ ರಾಜರ ಮನೆತನದವ್ರು ತರ್ತಾರೆ. ಸೊ ಅದನ್ನು ನಿಮಗೆ ಕ್ಲಿಪ್ ಹಾಕಿದ್ದೀನಿ. ಸೊ ಅದನ್ನು ತೊಗೊಂಡು ಬಂದು ಸೀದಾ ಆನೆ ಅಂಬಾರಿಯಲ್ಲಿದೆಯಲ್ಲ ಅಲ್ಲೋಗಿ ಅಂಬಾರಿ ಒಳಗೆ ಕೂರಿಸಿ ಆಮೇಲೆ ಮೆರವಣಿಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೇನು ಅಂಬಾರಿ ಬರೋಕ್ಕಿಂತ ಮುಂಚೆ ಒಂದು ಸಲ ಅಭಿಮನ್ಯು ಏನು ಹೊತ್ಕೊಂಡು ಬರ್ತಾನೆ ಅಲ್ಲ ಅಂಬಾರಿ, ಸೊ ಅದನ್ನೇನು ಬರ್ತಾಯಿದೆ ಆ ಕಡೆ ಸೈಡಿಂದ ಅನ್ನೋಷ್ಟರೊಳಗೆ ಜನ ಎಲ್ಲ ಕೂತವರೆಲ್ಲ ಎದ್ದು ಚೇರ್ ಮೇಲೆ ನಿಂತ್ಕೊಂಡು ಕೂಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅಮ್ಮನವರಿಗೆ ಜೈಕಾರ ಹಾಕೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅಂಬಾರಿ ಬರೋಕ್ಕಿಂತ ಮುಂಚೆ ನಮಗೆ ಫಸ್ಟು ಬ್ರಿಟಿಷ್ ಆಗಿರ್ಬೋದು, ಇಂಡಿಯನ್ ಇದರಲ್ಲಿ ಏನಂದರೆ ಪಾಸ್ ಮಾಡ್ಕೊಂಡು ಬರ್ತಾರೆ. ಸೊ ಅದಾದಮೇಲೆ ಕುದುರೆಗಳು ಬರುತ್ತೆ. ಅದಾದಮೇಲೆ ರಾಜ ಮನೆತನದವರು ಬರ್ತಾರೆ. ಅದ್ರ ಹಿಂದೆ ಅಂಬಾರಿ ಅಭಿಮನ್ಯು ಫುಲ್ಲು ಗಾಂಭೀರ್ಯತೆಯಿಂದ ಅಂಬಾರಿನ ಹೊತ್ಕೊಂಡು ಬರ್ತಾಯಿತ್ತು. ಸೊ ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರಲಿಲ್ಲ. ತುಂಬಾ ಎಕ್ಸೈಟ್ಮೆಂಟಲ್ಲಿದ್ವಿ. ಸೊ ಅದು ನಡ್ಕೊಂಡು ಬರ್ತಿರುವಾಗ ಒಂಥರ ಶಾಕಿಂಗ್ ಆಗಿತ್ತು. ನಾನೇನ ನೋಡ್ತಾ ಇರೋದು, ಸೊ ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀನಲ್ಲ ಅಂತ ಹೇಳಿ. ಸೊ ನೀವು ನೋಡ್ತಾ ಇದ್ದೀರ ಎಷ್ಟು ಗಾಂಭೀರ್ಯತೆಯಿಂದ ಅಭಿಮನ್ಯು ಬರ್ತಾ ಇದೆ, ನಿಧಾನ ಪುಟ್ಟ ಹೆಜ್ಜೆ ಇಟ್ಕೊಂಡು. ಸೊ ಅದು ಬಂದು ಅಲ್ಲಿಂದ ಬಂದು ಮತ್ತೆ ವಾಪಸ್ ತಿರುಗಿ ನಮ್ಮ ಪುಷ್ಪಾರ್ಚನೆ ಪಕ್ಕದಲ್ಲಿ ಏನು ಸ್ಟ್ಯಾಂಡ್ ಇತ್ತಲ್ಲ ಅಲ್ಲಿ ಪುಷ್ಪಾರ್ಚನೆ ಮಾಡುವಂಥದ್ದು. CM ಮತ್ತು ಒಡೆಯರ್ ಇರ್ಬೋದು. ಸೊ ಎಲ್ಲರೂ ಬಂದಲ್ಲಿ ನಿಂತ್ಕೊಂಡು ಅಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ. ಪುಷ್ಪಾರ್ಚನೆ ಮಾಡೋ ಟೈಮ್ಗೆ ನ್ಯಾಷನಲ್ ಆ್ಯಂಥಮ್ ಕೂಡ ಆಗುತ್ತೆ, ಗುಂಡು ಕೂಡ ಸಿಡಿಸ್ತಾರೆ. ಸೊ ಅದೆಲ್ಲದನ್ನು ಮಾಡಿ ಸೊ ವಾಪಸ್ ಅಲ್ಲಿಂದ ಅಭಿಮನ್ಯು ಅಂಬಾರಿ ಹೊತ್ಕೊಂಡು ಸೀದಾ ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಪೂಜೆ ಅಲ್ಲಿ ಮಾಡಿಕೊಂಡು ಬರೋ ಅಂಥದ್ದು. ಸೊ ಇಷ್ಟು ಹತ್ತಿರದಿಂದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಅಂಬಾರಿ ನೋಡಿದ್ದು. ಮೇ ಬಿ ನನ್ನ ಫ್ಯಾಮಿಲಿಯಲ್ಲೇ ಇಷ್ಟು ಹತ್ತಿರದಿಂದ ನೋಡಿರೋದು ನಾನೇ ಅನಿಸುತ್ತೆ. ಸೊ ನೀವು ಅಂದ್ಕೊಳ್ತಿರ್ಬೋದು ಏನು ಇಷ್ಟು ಚಿಕ್ಕ ವಿಷಯ ಇಷ್ಟು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಭಾಳ ವರ್ಷದಿಂದ ಕಾಯ್ತಾ ಇದ್ದಿದ್ದು ಕನಸು ಅನ್ಬೋದು, ಇದು ಈಡೇರಿದ್ದು ಈ ವರ್ಷ. ಹಾಗಾಗಿ ಭಾಳ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಸೊ ಸಿದ್ದರಾಮಯ್ಯವರಂತೂ ಬರುವಾಗ DK ಸರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತು ಒಡೆಯರ್ ಇರ್ಬೋದು, ಸೊ ಇವರೆಲ್ಲ ಬಂದಾಗ ಭಾಳ ಜನ ಫುಲ್ ಖುಷಿಯಲ್ಲಿ ಕೂಗ್ತಾಯಿದ್ರು. ಸೊ ಅದನ್ನು ನಾನು ನಿಮಗೆ ಹಾಕಿದ್ದೀನಿ ಕೂಡ ಅವ್ರು ಬಂದಿರೋದೆಲ್ಲ. ಸೊ ಅಲ್ಲಿ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು ಮತ್ತು ಪೊಲೀಸ್ ಇವರೆಲ್ಲರೂ ಬರ್ತಾರೆ. ಮುಖ್ಯಸ್ಥರು, ನಮ್ಮ ರಾಜ್ಯದ ಮುಖ್ಯಸ್ಥರೆಲ್ಲ ಕೂಡ ಸೊ ಅಲ್ಲಿ ಬಂದು ಅಮ್ಮನವ್ರಿಗೆ ಪುಷ್ಪಾರ್ಚನೆ ಮಾಡುವಂಥದ್ದು.
ಸೊ ಇದನ್ನೆಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಸೊ ನಾವು ಕೂಡ ಇನ್ನೇನು ಅಂಬಾರಿ ಅಲ್ಲಿಂದ ಹೋಗ್ತಿದ್ದಂಗೆ ಮತ್ತೆ ಜನ ಎಲ್ಲರೂ ಹೊರಟು ನೀವು ಹಾಗೆ ಹೊರಟು ಇಷ್ಟೇನಾ ಅಂತ ಅಂದ್ಕೊಳ್ಳೋದ್ಕಿಂತ ಸೊ ಅವತ್ತಿನ ಸಂಜೆ ನಿಮಗೆ ಬನ್ನಿ ಮಂಟಪ ಗ್ರೌಂಡ್ ಇರುತ್ತಲ್ಲ, ಆ ಗ್ರೌಂಡಲ್ಲಿ ಪೊಲೀಸರಿಂದ ಒಂದು ಲೈಟ್ ಪರೇಡ್ನ ಆಯೋಜಿಸ್ತಾರೆ. ಸೊ ಪ್ರತಿ ವರ್ಷವೂ ಇರುತ್ತೆ. ಸೊ ಇದನ್ನು ಮುಗಿಸ್ಕೊಂಡು ಡೈರೆಕ್ಟ್ ನೀವು ಅಲ್ಲಿಗೆ ಹೋಗಿಬಿಡಬೇಕು, ಬನ್ನಿ ಮಂಟಪದಲ್ಲಿ ಆ ಗ್ರೌಂಡ್ ಹತ್ರ. ತುಂಬ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಅನಿಸುತ್ತೆ. ಸೊ ಬನ್ನಿ ಮಂಟಪದಲ್ಲಿ ಆ ಗ್ರೌಂಡಲ್ಲಿ ಇರೋದಕ್ಕೆ ಅದು ಕೂಡ ಟಿಕೆಟ್ ಇರುತ್ತೆ. ಸೊ ಅದನ್ನು ಯಾವತ್ತೂ ಮಿಸ್ ಮಾಡಬೇಡಿ. ಇದು ಎಷ್ಟು ಚೆನ್ನಾಗಿರುತ್ತೋ ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಪರೇಡ್ನ ಫೈಯರ್ದು ಇದು ಇಟ್ಕೊಂಡು ದಂಡಿ ಇಟ್ಕೊಂಡು ಮಾಡುವಂಥ ಪೆರೇಡ್ ಅದು ತುಂಬ ಚೆನ್ನಾಗಿರುತ್ತೆ. ನಾವು ಹೋದಾಗ ಡ್ರೋನ್ಸಿಂದ ಆಗಿರ್ಬೋದು, ಆಮೇಲೆ ಕ್ರ್ಯಾಕರ್ಸು, ಪಟಾಕಿ ಸಿಡಿಸೋದು, ಸೊ ಹೀಗೆ ತುಂಬ ಥರ ಇವೆಂಟ್ ನಡೆಸಿದ್ರು, ಡ್ಯಾನ್ಸ್ ಎಲ್ಲದೂ ನಡೆಸಿದ್ರು. ಸೊ ಅದನ್ನು ಕೂಡ ಹಾಕಿದ್ದೀನಿ. ಅದನ್ನು ಮುಗಿಸ್ಕೊಂಡು ನಾವು ಅವತ್ತು ಸಂಜೆ 10 o'clock ಹಾಗೆ ರಿಟರ್ನ್ ಆದ್ವಿ. 10 o'clock ಹಂಗೆ ನೀವು ಟ್ರೈನ್ ಕೂಡ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ. ತುಂಬ ರಶ್ ಇರುತ್ತೆ ಆ ಟೈಮಲ್ಲಿ. ಬರೀ ನಮ್ಮ ಕರ್ನಾಟಕದವರಲ್ಲ, ಫಾರಿನಿಂದ ಇರ್ಬೋದು, ಬೇರೆ ಬೇರೆ ಕಂಟ್ರಿಯಿಂದ ಕೂಡ ನಮ್ಮ ನಾಡ ಹಬ್ಬ ನೋಡೋದಕ್ಕೆ ಬರ್ತಾರೆ. ಸೊ ಲೈಫಲ್ಲಿ ನಾವು ಕರ್ನಾಟಕದವರಾಗಿ ಒಮ್ಮೆನಾದ್ರು ನಾಡ ಹಬ್ಬ ನೋಡಲೇಬೇಕು. ಸೊ ಅಲ್ಲಿ ಆಗುವಂಥ ಎಕ್ಸ್ಪೀರಿಯೆನ್ಸ್ ನಾನು ಇವಾಗ ಎಷ್ಟೇ ಹೇಳಿದ್ರು ನೀವು ಅಲ್ಲೋಗಿ ಅನುಭವಿಸೋವರೆಗೂ ನಿಮಗೆ ಇದು ಅಷ್ಟು ಅರ್ಥ ಆಗಲಿಕ್ಕಿಲ್ಲ. ನಾನು ಯಾಕೆ ಇಷ್ಟು ಎಕ್ಸೈಟ್ಮೆಂಟಲ್ಲಿ ಇದನ್ನೂ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಆಫ್ಟರ್ 6 months ಅನ್ನೋದನ್ನು. ಸೊ ನೀವು ಒಂದ್ಸಲ ಹೋಗಿ ಮಿಸ್ ಮಾಡದೆ ನಾಡ ಹಬ್ಬನ ನೋಡ್ಕೊಂಡು ಬನ್ನಿ. ನಾಡ ಹಬ್ಬದ ಜೊತೆಗೆ ಸಂಜೆ ನಡೆಯೋ ಲೈಟ್ ಪ್ಯಾರೇಡ್ ನೋಡಿ ತುಂಬಾ ಅದ್ಭುತವಾಗಿರುತ್ತೆ. ಸೊ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಒಂದು ಭಾವನೆ ನನಗೆ ಅವತ್ತು ಬಂತು. ಸೊ ಇಷ್ಟೊತ್ತು ನನ್ನ ಪೂರ್ತಿ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಆಲ್.